ಸ್ನೇಹಿತರೆ, ಇಂದು ನಾನು ಹೇಳ ಹೊರಟಂಥ ವಿಷಯ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಂಬ ಕನ್ನಡ ಚಿತ್ರದ ರಿವ್ಯೂ ಬಗ್ಗೆ. ಇಂದು ನನಗೆ ಈ ಚಿತ್ರವನ್ನು ಥಿಯೇಟರ್ನಲ್ಲಿ ನೋಡಿ ಬಹಳ ಸಂತೋಷ ಅನಿಸಿತು. ಇದೊಂದು ಮನಮಿಡಿಯುವಂಥ ಚಿತ್ರ. ಚಿತ್ರದ ಕಟ್ಟುವಿಕೆ, ನಟರ ನಟನೆ, ಭಾವಕ್ಕೆ ತಕ್ಕಂತೆ ಕಥಾದೃಶ್ಯಗಳು, ಮುಗ್ಧ ಮನೋಭಾವದ ಸಹಪಾತ್ರಗಳು ಇವೆಲ್ಲವುಗಳನ್ನು ಸೇರಿಸಿ ಒಂದು ಕೌಟುಂಬಿಕ ಚಿತ್ರವನ್ನು ನಿರ್ದೇಶನ ಮಾಡಿದಂಥ ಕೀರ್ತಿ ಮೇಧಾವಿ ಹಯವದನ್ ಅವರಿಗೆ ಸೇರ್ತದೆ. ಅದೇ ರೀತಿ ನಿರ್ಮಾಪಕರಾಗಿ ಉತ್ತರ ಕರ್ನಾಟಕದ ಉದಯೋನ್ಮುಖ ಪ್ರತಿಭಾವಂತ ಪವನ್ ಸೀಮಿಕೇರಿಯವರು ಇವರ ಜೊತೆ ಸೇರಿದ್ದು ಹೆಮ್ಮೆಯ ಸಂಗತಿ. ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಚಿತ್ರ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಮನೆ ಮಂದಿಯೆಲ್ಲ ಸೇರಿ ನೋಡಬಹುದಾದಂಥ ಕತೆ, ಎಲ್ಲರಿಗೂ ಇಷ್ಟ ಆಗ್ತದೆ. ಇತ್ತೀಚೆಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇಷ್ಟಪಡೋ ಉತ್ತರ ಕರ್ನಾಟಕದ ಆಡುಭಾಷೆ ಇಲ್ಲಿ ಹಾಸುಹೊಕ್ಕಾಗಿದೆ. ನಾಯಕ ನಟ ಆದಿ ತಾನು ತನ್ನ ಜೀವನವನ್ನು ಹೇಗೆ ಕಟ್ಟಿಕೊಳ್ಬೇಕು, ನೋಡಿದವರು ಏನಂತಾರೆ, ಹಿರಿಯರು ಹೇಳಿದ ಹಾಗೇನೆ ಜೀವನ ಕಳಿಬೇಕಾ, ನನಗೆ ನನ್ನದೇ ಆದ ಭಾವನೆ ಇಲ್ವಾ, ಅಪ್ಪ ನೆಟ್ಟ ಆಲದ ಮರ ಅಂತ ಇಂತೆಲ್ಲ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಿರಬೇಕಾದರೆ ಕಥೆಯ ಬರವಣಿಗೆ ಸರಾಗವಾಗಿ ಸಾಗ್ತಾ ಹೋಗುತ್ತೆ. ಇಲ್ಲಿ ಯಾವುದನ್ನೂ ಅನವಶ್ಯಕವಾಗಿ ತುಂಬಿಲ್ಲ. ಡೈಲಾಗ್, ನಾಯಕ ನಟ ನಟಿಯರ ಹೃದಯವಂತಿಕೆ, ಅವರು ತೋರಿಸಿದ ಪ್ರತಿ ಎಲಿಮೆಂಟಿಗೂ ಒಂದೊಂದು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಕಥೆಯ ಥಾಟ್ ಪ್ರೊಸೆಸ್ ಬರವಣಿಗೆಯನ್ನು ಎತ್ತಿಡಿತದೆ. ತಂದೆ ಮಗನ ಹೊಂದಾಣಿಕೆಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಪರಿತಪಿಸುವ ಮನಸ್ಥಿತಿಯಲ್ಲಿ ನಾವಿರಬೇಕಾದ್ರೆ ದಿಢೀರನೆ ನಾಯಕನ ಒಂಟಿ ಪಯಣ, ಅವನ ಜರ್ನಿ ಸಂದರ್ಭದಲ್ಲಿ ಬಂದೊದಗುವ ಎಡರು ತೊಡರು, ಜೊತೆಗೂಡಿದವರು ಯಾರ್ಯಾರು, ನಾಯಕ ಹೊರಟಿದ್ದಾದರೂ ಎಲ್ಲಿಗೆ, ಅವನ ಪಯಣಕ್ಕೆ ಕಾರಣರಾರು, ನಾಯಕ ತಂದೆಯ ಮಾತು ಕೇಳಿದರೆ ಚೆನ್ನಾಗಿತ್ತಾ, ಕತೆ ಸುಖ ಅಂತನಾ ದುಃಖ ಅಂತನಾ, ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಬೇಕಾದ್ರೆ ಖಂಡಿತ ನೀವು ಥಿಯೇಟರಿಗೆ ಹೋಗಿ ಸಿನಿಮಾ ನೋಡಬೇಕು. ನನಗಂತೂ ಸಿನಿಮಾ ಅರ್ಧ ಭಾಗ ನೋಡಿದಾಗ ಅಂತ್ಯದ ಉತ್ತರ ಪ್ರತಿ ಸಂದರ್ಭದಲ್ಲಿ ಸಿಗ್ತಾ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಮಾತ್ರ ನನಗೆ ಶಾಕ್ ಆಯಿತು. ಯಾಕಂದರೆ ನಾನು ಅಂದ್ಕೊಂಡ ಅಂತ್ಯಕ್ಕಿಂತ ಕುತೂಹಲದ ತುಂಬಿದಂಥ ಅಂತ್ಯ ಈ ಸಿನಿಮಾದ್ದು. ನಮ್ಮ ಪ್ರಾದೇಶಿಕ ಭಾಷೆ ನಮಗೆ ಚಂದ, ಮೊಸರನ್ನಕ್ಕೆ ಉಪ್ಪಿನಕಾಯಿ ಸೇರಿದಂತೆ ಅಲ್ಲಲ್ಲಿ ಮರಾಠಿ ಭಾಷೆ ಬೇರೆ. ಮರಾಠಿ ಡೈಲಾಗ್ ಸೇರಿದಾಗ ಪದಗಳ ಅರ್ಥ ಸ್ವಲ್ಪ ಆದರೂ ನಟರ ನಟನೆ, ಪ್ರಸ್ತುತ ಸನ್ನಿವೇಶದ ಎಲ್ಲನೂ ನಮಗೆ ಅರ್ಥ ಮಾಡಿಸ್ತದೆ. ಒಟ್ಟಿನಲ್ಲಿ ಈ ಸಿನಿಮಾದ ಎಂಗೇಜಿಂಗ್ ರೀತಿ ಧನಾತ್ಮಕ ಅಂತ ಹೇಳಬಹುದು. ನಟನ ಜರ್ನಿ ತಲುಪೋ ರೀತಿ, ಪ್ರತಿ ಪಾಯಿಂಟಿಗೂ ಮುಂದೇನು ಎಂಬ ಅಂಶ ನಮ್ಮ ಮನದಲ್ಲಿ ಮೂಡುವಂತೆ ಹಂತ ಹಂತವಾಗಿ ನಡೀತದೆ. ಮಧ್ಯ ಮಧ್ಯ ಬಂದ ಹಿಂದಿ ಭಾಷೆಯ ಬಳಕೆ ಸಂದರ್ಭೋಚಿತವಾಗಿದ್ದು ಮನಸ್ಸಿನಲ್ಲಿ ನಮಗೆ ಸಂವೇದನೆ ಉಂಟು ಮಾಡ್ತದೆ. ಜೀವನ ನಾವು ಅಂದ್ಕೊಂಡಂತೆ ಅಲ್ಲ, ಪರಿಸ್ಥಿತಿಯ ಕೈಗೊಂಬೆಯಾಗಿ ನಾವು ಮಾರ್ಗ ಸವಿಸಬೇಕಷ್ಟೇ ಎಂಬುದನ್ನು ಈ ಸಿನಿಮಾ ಎಳೆಯಾಗಿ ಬಿಡಿಸಿಡುತ್ತೆ. ಇಂಥ ಸಿನಿಮಾವನ್ನು ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಇದೊಂದು ಫೆಮಿಲಿಯರ್ ಚಿತ್ರ. ಎಲ್ಲರ ಜೀವನದಲ್ಲಿ ಅಪ್ಪ ಹೀರೋ. ಇಲ್ಲಿ ನಾಯಕನ ಜೀವನದಲ್ಲಿ ಅಪ್ಪನೇ ಹೀರೋನಾ? ಸಂಬಂಧ ಎಂದರೇನು, ಸ್ವಾತಂತ್ರ್ಯ ಎಂದರೇನು, ಚಪಲ ಎಂದರೇನು ಎಂಬುದನ್ನು ಅರಿತು ಹೀರೋ ಅಪ್ಪ ಐ ಲವ್ ಯು ಪಾ ಅಂತಾನಾ? ಎಲ್ಲದಕ್ಕೂ ಉತ್ತರ ಬೇಕಾದರೆ ಈಗಲೇ ನಿಮ್ಮವರೊಂದಿಗೆ ಸೇರಿ ನಾಯಕ ನಾಯಕಿಯ ಅಭೂತಪೂರ್ವ ಪಾತ್ರಾಭಿನಯವನ್ನು ನೋಡಲು ಥಿಯೇಟರಿಗೆ ಹೊರಡುವಿರಲ್ವೇ? ಕನ್ನಡವೇ ನಮ್ಮಮ್ಮ,
ಅವಳಿಗೆ ಕೈ ಮುಗಿಯಮ್ಮ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು.